ಸೂಪರ್ ಹಿಟ್ ಅಲ್ಲಿ ಗಿಲ್ಲಿ ಅವ್ರು ಮಾಡಿದ್ದಾರೆ ಮೇನ್ ಲೀಡ್ ಆಗಿ ಅಂತ ಗೊತ್ತಾಗಿ ತುಂಬಾ ಜನಕ್ಕೆ ರೀಚ್ ಆಗಿದೆ. ಈಗ ನನ್ಗೂ ಕೃಷ್ಣ ಟಾಕಿ ಸಿನಿಮಾಗೂ ಒಂದು ಲಿಂಕ್ ಇದೆ. ಆಕ್ಚುಲಿ ಎಲ್ಲಾ ಕಾರ್ಗಳು ನಾವ್ ಹೇಳ್ದಂಗ್ ಕಾರ್ ಕೇಳುತ್ತೆ, ಬಟ್ ಈ ಕಾರ್ ಮಾತ್ರ ಆ ಕಾರ್ ಹೇಳ್ದಂಗ್ ನಾವ್ ಕೇಳ್ಬೇಕಾಗಿತ್ತು. ಸಾಧು ಸರ್ರೆ ಮೊನ್ನೆ ಸ್ಟೇಜ್ ಅಲ್ಲಿ ಹೇಳ್ಬಿಟ್ರು, ಯಾವ್ದೋ ಒಂದು ಡೈಲಾಗು ಇಮಿಡಿಯೇಟ್ ಅಲ್ಲೇ ಬರ್ದು ಇದ್ ಮಾಡಿದ್ರು ಅಂತ. ಯಾಕೆಂದ್ರೆ ಅಷ್ಟು ವರ್ಷದಿಂದ ಎಷ್ಟೊಂದು ಸಿನಿಮಾಗಳಿಗೆ ಡೈಲಾಗ್ ಬರ್ದಿದ್ದಾರೆ ಅವರು. ಸರ್, ಚಿತ್ರದ ತಯಾರಿ ಅಂದ್ರೆ ಪ್ರಮೋಷನಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ನಾವು ಇವಾಗ ಆಲ್ಮೋಸ್ಟ್ ಸೂಪರ್ ಹಿಟ್ ಅಂತ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲರಿಗೂ ಗೊತ್ತಾಗಿದೆ. ಅಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ಗೆದ್ದು ಬಂದು ಅವ್ರಿಗೆ ಅದ್ಭುತವಾಗಿರುವಂಥ ರೆಸ್ಪಾನ್ಸು ಅಥವಾ ಫ್ಯಾನ್ಸ್ ತುಂಬಾ ಜನ ಆಗಿದಾರಲ್ಲ. ಸೊ ಸೂಪರ್ ಹಿಟ್ ಅಲ್ಲಿ ಗಿಲ್ಲಿ ಅವ್ರು ಮಾಡಿದ್ದಾರೆ ಮೇನ್ ಲೀಡ್ ಆಗಿ ಅಂತ ಗೊತ್ತಾಗಿ ತುಂಬಾ ಜನಕ್ಕೆ ರೀಚ್ ಆಗಿದೆ. ನಾವು ಇವಾಗ ಏನು ರೀಚ್ ಮಾಡಬೇಕು ಅಂದರೆ, ಸಿನಿಮಾದಲ್ಲಿ ಏನಿದೆ, ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ, ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಇದನ್ನ ನಾವು ತಲುಪಿಸ್ಬೇಕು. ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ಎಲ್ಲ ಥಿಯೇಟ್ರ್ಗಳಲ್ಲಿ. ಅಂದರೆ ನಿಮಗೆ ಹತ್ರ ಥಿಯೇಟ್ರ್ಗಳಲ್ಲಿ ಕನ್ವೀನಿಯೆಂಟ್ ಆಗಿ ಹೋಗಿ ಸಿನಿಮಾನ ನೋಡೋ ಥರ ನಾವು ಥಿಯೇಟರ್ ಸೆಟಪ್ ಟೀಮ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಈ ಥರ ಒಂದು ತಯಾರಿನ ನಾವು ಮಾಡ್ಕೊತಾ ಇದ್ದೀವಿ ಸರ್. ಫಸ್ಟ್ ಮೀಟಲ್ಲಿ ನಮ್ಗೆ ಏನಂದರೆ, ಕಾಮಿಡಿ ಸಿನಿಮಾ ಇದು, ಜಾನರ್ ನಮ್ಮದೇ ಆಗಿರೋದ್ರಿಂದ ಸರ್ರು ಮುಂಚೆ ಕೃಷ್ಣ ಟಾಕೀಸ್ ಅಂತ ಮಾಡಿದರು. ಈಗ ನನಗೂ ಕೃಷ್ಣ ಟಾಕಿ ಸಿನಿಮಾಗೂ ಒಂದು ಲಿಂಕ್ ಇದೆ. ಆ್ಯಕ್ಚುಲಿ ನಾನು ಇಂಜಿನಿಯರಿಂಗಲ್ಲಿ D10 ಆಗಿಬಿಟ್ಟಿದ್ದೆ, ಅಂದರೆ ಫೇಲ್ ಆಗ್ಬಿಟ್ಟಿದ್ದೆ. ಮನೇಲಿ ಹೆಂಗೆ ಹೇಳೋದು ಅಂತ ಕೃಷ್ಣ ಟಾಕಿ ಸಿನಿಮಾನ 2 ಸಲ ನೋಡಿದ್ದೆ. ಮನೆಗೆ ಹೋದರೆ ರಿಸಲ್ಟ್ ಕೇಳ್ಬಿಡ್ತಾರೆ ಅಂತ ಅದು ನೆನಪಿತ್ತು ನನಗೆ. ಅಂದರೆ ಜಾನರ್ ಕಾಮಿಡಿನೇ ಆಗಿದ್ದರಿಂದ ನಮಗೆ ಓಕೆ ಧೈರ್ಯವಾಗಿ ಇದು ಮಾಡ್ಬೋದು ಅನ್ನೋದು. ಆಮೇಲೆ ಕಾಂಬಿನೇಷನ್ ನಾವು ಗಿಲ್ಲಿಯವರು ಇಬ್ಬರು ಇರೋದ್ರಿಂದ, ಸೊ ಅವರು ಜಿ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು. ತುಂಬ ಫೇಮ್ ಅಥವಾ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿತ್ತು ಅವ್ರದ್ದು. ಸೊ ನಮ್ಮಿಬ್ರದ್ದು ಇದ್ದಾಗ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಅದು ನಿಮಗೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮದೇ ಜಾನರ್ ಆಗಿರೋದ್ರಿಂದ ತುಂಬ ಖುಷಿ ಆಯಿತು ಅವರು ಕ್ವಶನ್ ಕೇಳಿದ್ದಕ್ಕೆ. ಕಾರು ಪ್ಲಸ್ ಗಿಲ್ಲಿಯವರು ನೀವು ಟ್ರಾವೆಲು ಅದು ತುಂಬ ಚೆನ್ನಾಗಿ ಅನಿಸ್ತಿದೆ. ಸೊ ಆ ಕಾರು ಬಗ್ಗೆ ಹೇಳೋದು. ಕಾರು ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್. ಕಾರು ಅದು ನಾವು ಆ್ಯಕ್ಚುಲಿ ಎಲ್ಲ ಕಾರ್ಗಳು ನಾವು ಹೇಳ್ದಂಗೆ ಕಾರ್ ಕೇಳುತ್ತೆ, ಬಟ್ ಈ ಕಾರ್ ಮಾತ್ರ ಆ ಕಾರ್ ಹೇಳ್ದಂಗೆ ನಾವು ಕೇಳಬೇಕಾಗಿತ್ತು. ಅದು ಯಾವಾಗ ಓಡುತ್ತೆ ಆವಾಗಲೇ ನಾವು ಓಡಿಸ್ಬೇಕು. ಬಟ್ ಎಲ್ಲೂ ನಿಂತಿಲ್ಲ ಕಾರು, ಬಟ್ ಅದು ಯಾವಾಗ ಡೋರ್ ತೆಗಿಯುತ್ತೆ ಆವಾಗಲೇ ಇಳಿಬೇಕು ನಾವು. ಅದು ಜಾಮ್ ಆಗ್ಬಿಟ್ರೆ ಅದು ಜಾಮ್ ಆದಂಗೆ ಆರಬೇಕಾಗಿತ್ತು. ಮಳೆ ಬೇರೆ ಬರ್ತಾಯಿತ್ತು. ಸಡನ್ನಾಗಿ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಹಿಂಗೆ ಡ್ರೈವ್ ಮಾಡ್ಕೊಂಡು ಡ್ರೋನ್ ಎಲ್ಲ ಹಾರಿಸಿರ್ತಾಯಿದ್ರು. ಸಡನ್ನಾಗಿ ಮಳೆ ಬಂದುಬಿಟ್ಟಿರೋದು. ಡ್ರೋನ್ ಪಾಪ ಒಂದ್ಸಲಿ ಏನಂದರೆ, ಹಿಂದ್ಗಡೆ ಒಂದು TTಯಲ್ಲಿ ಬರ್ತಾ ಇದ್ದಾರೆ ಡ್ರೋನ್ ಹಾರಿಸ್ಕೊಂಡು, ಮುನ್ಗಡೆ ಕಾರಲ್ಲಿ ಹೋಗ್ತಾಯಿದ್ವಿ. ಯಾರೂ ರೋಡಲ್ಲಿ ಆಚೆ ಇಳಿದಿಲ್ಲ. ನಾವು ಮುಂದೆ ಕಾರ್ ಹೋಗ್ಬಿಟ್ಟಿದೆ, ಡ್ರೋನ್ ಬಂದ್ಬಿಟ್ಟಿದೆ. ಮುಂದೆ ಮಳೆ ಬಂದ್ಬಿಟ್ಟಿದೆ, ಹಿಂದೆ TT ಅವ್ರಿಗೆ ಮಳೆ ಬಂದಿಲ್ಲ. ಬ್ರಿಡ್ಜ್ ಹಿಂದೆ ಅವ್ರು ಅನ್ಕೊಂಬಿಟ್ಟವ್ರೆ ಅಲ್ಲಿ ಈ ಮಳೆ ಬಂದಿಲ್ಲ ಅನ್ಕೊಂಬಿಟ್ಟವ್ರೆ. ನಾವು ಮಳೆ ಬಂದ ತಕ್ಷಣ ಡ್ರೋನು ಸ್ಟಾಪ್ ಆಗ್ಬಿಟ್ಟಾಯ್ತು ಒಂದು ಕಡೆ. ಅಂದರೆ ಮಳೆ ಬಂದ ತಕ್ಷಣ ಸ್ಟಾಪ್ ಆಗ್ಬಿಡುತ್ತಲ್ಲ, ಪಾಪ ಇಳಿದ್ಬಿಟ್ಟು ಓಡ್ ಬಂದಿರೋದು ಅವರು, ಎಲ್ಲಿ ಡ್ರೋನು ಅಂತ. ಈ ಥರ ಅಂದರೆ ನಾವು ಆಲ್ಮೋಸ್ಟ್ ಕಾರವಾರ ಈ ಕಡೆ ಎಲ್ಲ ಶೂಟ್ ಮಾಡಬೇಕಾದ್ರೆ ನಮ್ಗೆ ಅದೇ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಚೆನ್ನಾಗಿತ್ತು, ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಒಂದು ಟ್ರಿಪ್ ಹೋದಂಗಿತ್ತು, ಆ್ಯಕ್ಟ್ ಮಾಡಿಕೊಂಡು ಟ್ರಿಪ್ ಮಾಡ್ಕೊಂಬಂದಂಗಿತ್ತು ಸಿನಿಮಾ. ಮರೆಯೋಕ್ಕಾಗದೇ ಇರೋಂಥ ಇನ್ಸಿಡೆಂಟ್ಸ್ ಆ ಥರ ಎಲ್ಲ ಏನಿಲ್ಲ, ಬಟ್ ಅಂದರೆ ಒಳ್ಳೆ ಫನ್ನಾಗಿತ್ತು. ಸರ್ದು ಒಂದು ಸ್ಟ್ರೆಂತ್ ಏನಂದರೆ ಡೈಲಾಗು. ಅಂದರೆ ಅವರು ಹಿಂಗೆ ಅನ್ನೋಷ್ಟ್ರಲ್ಲಿ ಡೈಲಾಗ್ ಚೆನ್ನಾಗಿ ಬರೆದು ಬಿಡ್ತಾರೆ. ಇಮ್ಮಿಡಿಯೇಟು ಆ ಸೀನಲ್ಲಿ ಏನೋ ಅನಿಸ್ತಾ ಇಲ್ವಾ, ಹಿಂಗೆ ತಗೊಂಬಿಡಿ ಅಂತ ಅಲ್ಲೇ ಹೇಳ್ಬಿಟ್ಟು ಮಜಾ ಕೊಟ್ಬಿಡ್ತಾರೆ. ಸಾಧು ಸರ್ರೆ ಮೊನ್ನೆ ಸ್ಟೇಜಲ್ಲಿ ಹೇಳ್ಬಿಟ್ರು, ಯಾವುದೋ ಒಂದು ಡೈಲಾಗು ಇಮಿಡಿಯೇಟ್ ಅಲ್ಲೇ ಬರ್ದು ಇದು ಮಾಡಿದ್ರು ಅಂತ. ಯಾಕೆಂದರೆ ಅಷ್ಟು ವರ್ಷದಿಂದ ಎಷ್ಟೊಂದು ಸಿನಿಮಾಗಳಿಗೆ ಡೈಲಾಗ್ ಬರ್ದಿದ್ದಾರೆ ಅವರು. ಅಂದರೆ ಅವ್ರದ್ದು ಅನ್ನೋದು ಆಗಿರಲಿಲ್ಲ ಅದೆಲ್ಲ, ಬಟ್ ಇವಾಗ ಅವ್ರದ್ದು ಅನ್ನೋದು ಸೂಪರ್ ಹಿಟ್ ಆಗಿದೆ. ಇದು 100% ಸೂಪರ್ ಹಿಟ್ ಆಗಿ ಮುಂದೆ ಇನ್ನೂ ಎಷ್ಟೊಂದು ಸಿನಿಮಾಗಳು ಅವ್ರು ಮಾಡಲಿ ಅನ್ನೋ ಥರ ಆಶಯ ನಮ್ಮದು ಅಷ್ಟೇ. ಯಾಕೆಂದರೆ ಅಷ್ಟು ವರ್ಷ ಸ್ಟ್ರಗಲ್ ಇದೆಯಲ್ಲ, ಅಷ್ಟು ವರ್ಷ ಬೇರೆ ಸಿನಿಮಾಗೆ ಬರೆದು ಅಂದರೆ ಅವ್ರಿಗೆ ಕೆಪಾಸಿಟಿ ಇದೆ, ಅವರು ಬರೆದಿದ್ದು ಅವ್ರ ಸಿನಿಮಾಗೆ ಯೂಸ್ ಮಾಡ್ಕೋಬೋದು. ಬಟ್ ಅದು ಇವಾಗ ಆಗ್ತಾ ಇದೆ ಇದು. ಸೊ ಇದರಿಂದ ಸಿನಿಮಾ ಚೆನ್ನಾಗಾಗಿ ನಾಳೆ ದಿನ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅವರು. ಆಮೇಲೆ ಅವ್ರಿಗಿರೋ ಅಂದರೆ ಈಗ ನಾವು ನಮ್ಮನ್ನ ಹಾಕೊಳ್ಳೇಬೇಕು ಮೇನ್ ಲೀಡ್ ಆಗಿ ಏನಿರಲಿಲ್ಲ. ಅದೊಂದು ಮನಸ್ಥಿತಿ ಇದೆಯಲ್ವಾ, ಯೂಟ್ಯೂಬಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇವ್ರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು ಅನ್ನೋದು ಈ ಒಂದು ಮನೋಭಾವ ಅವ್ರಿಗಿರೋದ್ರಿಂದ ನಾಳೆ ದಿನ ನಮ್ಮಂಥ ಎಷ್ಟೋ ಜನ ಕಲಾವಿದ್ರಿಗೆ ಅವರು ಅವಕಾಶ ಕೊಡ್ತಾರೆ. ಅದು ಸ್ಟ್ರೆಂತ್. ಎಸ್ ಸರ್, ಗೌರವ್ ಶೆಟ್ಟಿ ಅವರಿಗೆ ಸೂಪರ್ ಹಿಟ್ ಅನ್ನೋ ಸಿನಿಮಾದಲ್ಲಿ ಸುಮ್ಮನೆ ಅನ್ನೋ ಸಾಂಗ್ ತುಂಬ ರಿಲೀಸ್ ಆಗಿ ತುಂಬ ಸದ್ದು ಮಾಡ್ತಿದೆ. ಸೊ ಹೇಗಿತ್ತು ಆ ಸಾಂಗ್ ಅನುಭವ? ಹೀರೋಯಿನ್ ಜೊತೆ ಒಂದು ಕಾಂಬಿನೇಷನ್? ಏನಿಲ್ಲ, ಅದೊಂಥರ ಕಾಂಬಿನೇಷನ್ ಅಂದರೆ ಓಕೆ, ಒಂದು ಮಾಂಟೇಜಸ್ ಅಷ್ಟೇ, ಕ್ಯೂಟ್ ಆಗಿತ್ತು ಅದು. ಔಟ್ಡೋರ್ ಹೋಗ್ತಿದ್ವಲ್ಲ ನಾವು, ಸೀನ್ಗಳು ಮಧ್ಯ ಅಲ್ಲಲ್ಲೇ ಶೂಟ್ ಮಾಡ್ಕೊಂಡು ಬರ್ತಾ ಇದ್ವಿ. ಚೆನ್ನಾಗಿತ್ತು ಒಂಥರ. ಎಸ್ ಸರ್, ಗಿಲ್ಲಿ ಅವರು ಆನ್ ಸ್ಪಾಟ್ ಡೈಲಾಗ್ಸ್ ಈಗ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ನೋಡಿದ್ದೀವಿ. ಹೌದು, ಒಳ್ಳೆ ಡೈಲಾಗ್ಸ್ ಅವ್ರು ಹೇಳೋ ಎಲ್ಲ ಇದು ಫೇಮಸ್ ಆಗ್ತದೆ.
ನಿಮ್ ಜೊತೆ ಶೂಟಿಂಗ್ ಅಲ್ಲಿ ಇದ್ದಾಗ ಹೆಂಗಿತ್ತು ಕ್ಯಾರೆಕ್ಟರ್ ಹಂಗೆ ಇರ್ತಿದ್ರ ಸೇಮ್ ಸರ್ ಅಂದ್ರೆ ಅವರು ಬಿಗ್ ಬಾಸ್ ಅಲ್ಲಿ ಏನಕ್ಕೆ ಅಷ್ಟೊಂದು ಜನನ ಗಳಿಸಿದ್ದಾರೆ ಅಂದ್ರೆ ಅವರು ಇರೋ ರೀತಿನೇ ಇದ್ರಲ್ಲಿ ಅಂದ್ರೆ ನ್ಯಾಚುರಲ್ ಆಗಿ ನೈಜವಾಗಿದ್ರು. ಅವ್ರ ಸ್ವಭಾವನೇ ಆ ಥರ ಇತ್ತು. ಅವ್ರದ್ದು ಸ್ಪಾಟ್ ಇಂಪ್ರೂವೈಸ್ ಅಂದ್ರೆ ಸ್ಪಾಟ್ ಕಾಮಿಡಿ ಇದೆಯಲ್ಲ, ಸ್ಪಾಂಟೇನಿಟಿ ಅದು ನಮ್ಮ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಅವ್ರು ಕೊಡೋ ಸ್ಪಾಂಟೇನಿಟಿಗೆ ನಾವು ಮ್ಯಾಚ್ ಮಾಡೋದು ತುಂಬಾ ಕಷ್ಟ. ಅಂದ್ರೆ ಈ ಸಿನಿಮಾದಲ್ಲಿ ನಮಗೂ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಆ ಜುಗಲ್ ಬಂದಿದೆಯಲ್ಲ, ಅದು ಸಿನಿಮಾದಲ್ಲಿ ಒಂದು ಸೀನ್ನ ಎನ್ಹಾನ್ಸ್ ಮಾಡುತ್ತೆ, ಅಥವಾ ಅಂದ್ರೆ ಒಂದು ಮಜಾ ಚೆನ್ನಾಗಿ ಕೊಡುತ್ತೆ. ಅದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಗುಡ್ ಸರ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಸರ್ ಈಗ ನೀವು ಹೇಳಿದ್ರೆ ನೀವು ಒಂದಷ್ಟು ವಿಡಿಯೋಸ್ ಮಾಡ್ಕೊಂಡು ಕಾಮಿಡಿನೇ ನಿಮ್ ಜಾನ ಬರ್ತಿದ್ರೆ ನಿಮ್ಗೆ ಅದೊಂದು ಅಡ್ವಾಂಟೇಜ್ ಆಯ್ತು. ಜೊತೆಗೆ ಕಾಮಿಡಿನಲ್ಲಿ ಒಂದು ಕಿಂಗ್ ಅಂತ ಹೇಳ್ಬೋದು ನಮ್ಮ ಶಾರುಖ್ ಖಾನ್ ಸರ್. ಹೌದು, ಅವ್ರ ಜೊತೆ ಒಂದು ಕಾಂಬಿನೇಷನ್ ಇದೆಯಲ್ಲ ಹೇಗೆ ಅದೇ ಫಸ್ಟು ನಾನು ಲವ್ ಬರ್ಡ್ ಸಿನಿಮಾದಲ್ಲಿ ಮಾಡಿದ್ದೆ, ಬಟ್ ಜಾಸ್ತಿ ಸ್ಕ್ರೀನ್ ಪ್ರೆಸೆನ್ಸ್ ಇರಲಿಲ್ಲ, ಅಥವಾ ನಮಗೂ ಒಡನಾಟನೂ ಯಾವುದು ಹಂಗಿರಲಿಲ್ಲ. ಬಟ್ ಸಾಧು ಸರ್ ಈ ಸಿನಿಮಾದಾಗ ಬಂದಾಗ ನನಗೆ ಭಯ ಇತ್ತು ಫಸ್ಟು. ಬಟ್ ಅವ್ರ ಜೊತೆ ಅವ್ರು ಬಂದ ತಕ್ಷಣ ಮಾತಾಡಿದ ರೀತಿ, ಅಥವಾ ನಾವು ಸ್ಕ್ರೀನ್ ಆಚೆ ಇದ್ರೆ ಈ ಕಡೆ ಬಾ ನಿಂತ್ಕೊ, ಅಲ್ಲೇನು ಹೋದ್ರೆ ಎಲ್ಲಿ ಕಾಣಿಸ್ತದೆ ಅಂದ್ರೆ ಇವರು ಹುಡುಗರು ಮುಂದೆ ಕಾಣಿಸ್ಕೊಳ್ಳಿ, ಬೆಳೀಲಿ ಅನ್ನೋದು ಇದೆಯಲ್ಲ, ಅದು ಅವ್ರಿಗೆ ಗೊತ್ತು ಮುಂದಿನ ಜನ್ರೇಷನ್ ಇವರೇನೆ ಅನ್ನೋದೊಂದು ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು ಸರ್. ಖುಷಿ, ನಾವೇನು ಚಿಕ್ಕದಿಂದ ನೋಡ್ಕೊಂಡ್ ಬಂದಿದೀವಿ ಅವ್ರನ್ನ, ಅವ್ರ ಜೊತೆ ಆಕ್ಟ್ ಮಾಡೋದಿದೆಯಲ್ಲ, ಅದೊಂದು ಅದೃಷ್ಟ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಇತ್ತು ಸರ್. ಸರ್ ತುಂಬಾ ಚಾನಲ್ಸ್ ಹೇಳಿರ್ತೀರ, ಈ ಸೂಪರ್ ಹಿಟ್ ಅಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂದು ಸಣ್ಣದಾಗಿ ನಾನು ರಿಲೀಸ್ ರೆಡಿ ಇದೆ, ಅಥವಾ ಈ ನಿಮ್ಮ ಪಾತ್ರದ ಬಗ್ಗೆ ಪಾತ್ರ ಅದೇ ಸರ್, ಒಂದು ಒಳ್ಳೆ ಫನ್ ಅಂದ್ರೆ ಒಂದು ಥ್ರಿಲ್ಲಿಂಗ್ ಆಗಿ ಫನ್ ಆಗಿ ಹೋಗ್ತಾ ಇರುತ್ತೆ. ನಂದು ಗಿಲ್ಲಿ ಅವ್ರದ್ದು ಜೊತೆಲೆ ಇಡೀ ಸಿನಿಮಾ, ನಾನು ಶ್ವೇತಾ ಗಿಲ್ಲಿ 3 ಜನ ಇಡೀ ಸಿನಿಮಾದಲ್ಲಿ ನಿಮ್ಗೆ ಸಿಗ್ತೀವಿ. ಚೆನ್ನಾಗಿದೆ. ಅಂದ್ರೆ ನಿಮ್ಗೊಂದು ನೋಡ್ತಾ 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 ಒಂದು ಖುಷಿಯಾಗಿ ನೋಡ್ತಾ ಇರ್ತೀರಲ್ವಾ, ಮನೋರಂಜನೆ ಆಗಿ ಹೋಗ್ತಾ ಇರುತ್ತೆ, ಥ್ರಿಲ್ಲರ್ ಹೋಗ್ತಾ ಇರುತ್ತೆ. ಎಂಟರ್ಟೈನ್ಮೆಂಟ್ ಬರೋರೆಲ್ಲ ಒಂದೊಂದು ಏನೋ ಒಂದು ವಿಷಯನ ಅಥವಾ ಖುಷಿ ಕೊಟ್ಬಿಟ್ಟು ನಿಮ್ಗೆ ಹೋಗ್ತಾರೆ. ಅದು ಈ ಸಿನಿಮಾದಲ್ಲಿ ಸಿಗುತ್ತೆ. ನಮ್ಮ ಪಾತ್ರನೂ ಅಷ್ಟೇ ಸರ್, ನಿಮ್ಗೆ ನಗಿಸ್ತೀವಿ. ಎಸ್ ಸರ್, ಓವರ್ ಆಲ್ ಸಿನಿಮಾ 27ಕ್ಕೆ ಫೆಬ್ರವರಿ 27 ರಿಲೀಸ್ ಆಗ್ತಿದೆ. ಸಿನಿಮಾ ಯಾಕೆ ನೋಡಬೇಕು, ಜೊತೆಗೆ ನೋಡಿದ್ರೆ ಜನಕ್ಕೆ ಸಿಗುವಂತ ಒಂದು ಫನ್ ಎಲಿಮೆಂಟ್ಸ್ ಹೇಗಿರುತ್ತೆ ಅಂತ ಕೇಳೋದು. ಸಿನಿಮಾ ರಿಲೀಸ್ ಆಗ್ತಾ ಇದೆ 27ನೇ ತಾರೀಕು. ಕನ್ನಡ ಸಿನಿಮಾ ಮೊದಲನೇದಾಗಿ. ಇನ್ನೊಂದೇನಂದ್ರೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಆಮೇಲೆ ಇದರಲ್ಲಿ ನೀವು ಇಷ್ಟು ದಿನ ಎಲ್ಲ ಸಿನಿಮಾದಲ್ಲೂ ಯಾವ್ದಾದ್ರು ಒಂದೊಂದು ಸೀನು ಯಾರು ಒಬ್ರು ಕಾಮಿಡಿಯನ್ ಇರ್ತಾರೆ ನಗ್ಸಕ್ಕೆ ಅಂತ. ಬಟ್ ಇಡೀ ಸಿನಿಮಾದಲ್ಲಿ ಬರೋರೆಲ್ಲ ನೀವು ಯಾರ್ಯಾರು ದಿಗ್ಗಜರನ್ನ ನೋಡಿದ್ರೆ ಇಷ್ಟು ದಿನ, ಅವರೆಲ್ಲ ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ಸೊ ಎಲ್ಲ ಸೀನ್ಗಳಲ್ಲೂ ನೀವು ನಕ್ಕೊಂಡು ಇಷ್ಟು ಇಂಡಸ್ಟ್ರಿದು ಫನ್ನ ನೀವು ಒಂದೇ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ನಮ್ಮ ಸಿನಿಮಾ ಬಂದು ನೋಡಬೇಕು ಅಂತ ಕೇಳ್ತೀನಿ. ಇನ್ನೊಂದೇನಂದ್ರೆ ಆಬ್ವಿಯಸ್ಲಿ ಗಿಲ್ಲಿ ಅವ್ರಿಗೆ ಇವಾಗ ಫ್ಯಾನ್ ಬೇಸ್ ತುಂಬ ಚೆನ್ನಾಗಿದೆ. ಅವ್ರ ಫ್ಯಾನ್ಸ್ ತುಂಬ ಜನ ನೋಡ್ತೀವಿ, ಸಿನಿಮಾ ನಾವು ನೋಡ್ತೀವಿ, ಅದು ನಮಗೆ ಪ್ಲಸ್ಸೇ. ಖಂಡಿತ ಅವ್ರಿಗೂ ಅಷ್ಟೇ ಗಿಲ್ಲಿ ಅವ್ರನ್ನ ಇಡೀ ಸಿನಿಮಾದಲ್ಲಿ ನೀವು ನೋಡ್ಬೋದು ಲೀಡ್ ಆಗಿ. ದಯವಿಟ್ಟು ಬನ್ನಿ, ಸಿನಿಮಾನ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಗೆಲ್ಬೇಕಷ್ಟೇ.